ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ಥರ ಇಲ್ಲಿವರೆಗೂ ನಾನು ಹಿಂದೂ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿಲ್ಲ. ನನ್ನ ರಾಜಕೀಯ ಇತಿಹಾಸದ 40 ವರ್ಷದಲ್ಲಿ ಇದನ್ನು ಹೇಳಿಕೆ ಕೊಡಬೇಕಾದ್ರೆ ಧೈರ್ಯ ಬೇಕು. ಇದು ರಾಜಕೀಯ ಹೇಳಿಕೆ ಅಂತ ಎಲ್ರಿಗೂ ಕಾಣಿಸ್ಬೋದು, ಆದರೆ ಡಿ ಕೆ ಶಿವಕುಮಾರ್ ಒಬ್ಬರು ಚಾಣಕ್ಯ ರಾಜಕಾರಣಿ. ಅವ್ರ ಹೇಳಿಕೆ ಹಿಂದೆ ಬಹಳ ಅರ್ಥ ಇದೆ. ಅಂದರೆ ಇದು ಎಲ್ಲವೂ ಸರಿ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಆದರೆ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದಿದೆ ಅಂತ ಅನಿಸುತ್ತೆ. ಆದರೆ ನಾನು ಇದನ್ನು ಧೈರ್ಯವಾಗಿ ಡಿ ಕೆ ಶಿವಕುಮಾರ್ ನಾನು ಹಿಂದುವಾಗಿ ಸಾಯ್ತೇನೆ, ಹುಟ್ಟಿದ್ದೇನೆ ಹಿಂದುವಾಗೇ ಸಾಯ್ತೇನೆ ಅಂತ ಹೇಳಿರುವಂಥ ಹೇಳಿಕೆ ರಾಜಕೀಯದ ಬಿರುಗಾಳಿಯನ್ನು ಕರ್ನಾಟಕದಲ್ಲಿ ಎಬ್ಬರಿಸಿದೆ. ಅದರಿಂದ ಬದಲಾವಣೆಯ ಗಾಳಿ ಭಾಳ ಜೋರಾಗಿ ಬೀಸ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಅವ್ರ ಹೇಳಿಕೆಯಲ್ಲೇ ಬದಲಾವಣೆ ಇದೆ ಅಂತ ಹೇಳಿ ಒಬ್ಬ ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಪ್ರಯಾಗ್ರಾಜದಲ್ಲಿ ಮುಳುಗಿದ್ರೆ ಏನು ಎಲ್ಲರೂ ಬಡತನ ನಿವಾರಣೆ ಆಗುತ್ತಂತ ಹೇಳಿಕೆ ಕೊಟ್ಟ ಮೇಲೆ AICC ಅಧ್ಯಕ್ಷರು ಇವರು ಹೋಗಿ ಪ್ರಯಾಗ್ರಾಜದಲ್ಲಿ ಮುಳುಗಿರೋದು, ಆಮೇಲೆ ಹಿಂದೂ ಅಂತ ಹೇಳಿಕೆ ಕೊಟ್ಟಿರೋದು ಧೈರ್ಯವಾಗಿ KPCC ಅಧ್ಯಕ್ಷರಾಗಿ, ಇದನ್ನು ನಿಜವಾಗಲೂ ಕೂಡ ನಾನು ಸ್ವಾಗತಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ ಮತ್ತು ರಾಜಕೀಯದ ಬದಲಾವಣೆಯ ಗಾಳಿಯನ್ನು ಬೀಸ್ತಾ ಇದ್ದಾರೆ. ಬದಲಾವಣೆ 100ಕ್ಕೆ 100 ಇದೆ ಅಂತ ಅನಿಸುತ್ತೆ. ಅವರ ಹೇಳಿಕೆಯನ್ನು ಮಾತ್ರ ಸ್ವಾಗತ ಮಾಡ್ತಿರೋ ಬಿಜೆಪಿಗೆ ಅವರನ್ನು ಸ್ವಾಗತಿಸ್ತಾರೆ ನೋಡ್ರಿ, ಅವ್ರ ಹೇಳಿಕೆಯನ್ನು ಮನಸ್ಪೂರ್ವಕವಾಗಿ ನಾನು ಶ್ಲಾಘಿಸ್ತೇನೆ ಮತ್ತು ಸ್ವಾಗತ ಮಾಡ್ತೇನೆ. ಅವರಿಗೆ ಬಿಟ್ಟಂಥ ವಿಷಯ ಅದು. ನಾನು ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಇದು. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಇದ್ದವನು, ನಾನು ಅದನ್ನು ಹೇಳೋದಿಲ್ಲ. ಪಾರ್ಟಿ ನಿರ್ಧಾರ ಮಾಡಿದ್ರೆ ಕರ್ಕೊಂಡ್ರೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಬಿಜೆಪಿ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ನಾನೇನು ಭವಿಷ್ಯ ಹೇಳಕ್ಕೆ ನಾನು ಇದೇನ್ರಿ, ನೀವು ನೋಡ್ರಿ, ಒಬ್ಬ ರಾಜಕೀಯದ ಒಬ್ಬ ಧುರೀಣ, ಕಾಂಗ್ರೆಸ್ಸಿನ ಧುರೀಣ KPCC ಅಧ್ಯಕ್ಷರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನೊಬ್ಬ ಹಿಂದೂ ಅಂತೇಳಿ AICC ಅಧ್ಯಕ್ಷರು ಹೇಳಿದ ಮೇಲೂ ಕೂಡ ಇವರು ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡಿ ಗಂಗಾ ಪವಿತ್ರ ಸ್ನಾನವನ್ನು ಮಾಡಿ ಅದಾದಮೇಲೆ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಏನು ಸುಮ್ಮನೆ ಹೋಗಿ ಕೂತ್ಕೊಳ್ಳೋರಲ್ಲ. ಒಬ್ಬ ಚಾಣಕ್ಯ, ಕರ್ನಾಟಕ ಕಂಡಂಥ ಒಬ್ಬ ಚಾಣಕ್ಯ ರಾಜಕಾರಣಿ. ಅದು ಕಾದ್ ನೋಡಿ, ಈಗಲೇ ಹೇಳೋದಕ್ಕಂತ ಅಲ್ಲ, ಮುಂದೆ ದಿನಗಳಲ್ಲಿ ರಾಜಕೀಯ ಬಿರುಗಾಳಿ, ಇದು ಬರೀ ಗಾಳಿ ಅಲ್ಲ, ಬಿರುಗಾಳಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದು ಮುನ್ಸೂಚನೆ ಅಷ್ಟಂತ ಹೇಳ್ಬಲ್ಲೆ. ಅದು ಗೊತ್ತಿಲ್ಲ ನನಗೆ, ಬಟ್ ಅವ್ರ ಹೇಳಿಕೆ ಮಾತ್ರ ನನಗೆ ಅದು ಗೊತ್ತಿಲ್ಲ. ಅಮಿತ್ ಶಾ ಅವ್ರ ಜೊತೆ ಹೋಗಿದ್ದಾರೋ, ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ರಾಜಕೀಯದ ಒಂದು ಬಿರುಗಾಳಿ ಇದೆ ಅಂತೇಳಿ ನನಗಂತೂ ಅನಿಸುತ್ತೆ. ಈ ಸರ್ಕಾರ ಸತ್ತೋಗಿದೆ, ಜನಗಳ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ. 2 ವರ್ಷದಲ್ಲಿ 1 ರೂಪಾಯಿ ಅಭಿವೃದ್ಧಿ ಕೆಲಸ ಆಗಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಒಂದು ಇಡೀ ಮಣ್ಣು ಹಾಕೋಷ್ಟು ಕೆಲಸನೂ ಕೂಡ ಇಲ್ಲಿ ಆಗಿಲ್ಲ. ಇಡೀ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ದರಿದ್ರ ಸರ್ಕಾರ, ದಿವಾಳಿ ಸರ್ಕಾರ, ಮತ್ತು ಇದು ಬೇಗ ತೊಲಗಬೇಕು ಅನ್ನೋದು ಕರ್ನಾಟಕ ರಾಜ್ಯದ. ವಾಕಿಂಗ್ ಮಾಡೋದ್ರ ಮೇಲಲ್ಲ, ಯಾರ ಮೇಲೆ ಬಿಟ್ಟಿದ್ದಾರೆ 2 ವರ್ಷದಲ್ಲಿ ಇವರು? ಯಾರ ಮೇಲೆ ಬಿಟ್ಟಿದ್ದಾರೆ ಇವರು? ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ವಿಸ್ಕಿ ಬಾಟ್ಲಿಂದ ಹಿಡಿದು, ಕರೆಂಟ್ ಬಿಲ್ಲಿಂದ ಹಿಡಿದು, ಹಾಲಿನಿಂದ ಹಿಡಿದು, ಬಸ್ಸಿಂದ ಹಿಡಿದು ಯಾವುದ್ರ ಮೇಲೆ ಬಿಟ್ಟಿದೆ ಈ ಸರ್ಕಾರ? ಎಲ್ಲರನ್ನು ಬಲಿ ಹಾಕ್ಬಿಟ್ಟಿದೆ. ಆ ಜನಗಳ ದುಡ್ಡು ಹೊಡೆದು ಜನಕ್ಕೆ ಕೊಡೋವಂಥ ಯೋಜನೆ ಯಾರಿಗೆ ಬೇಕಿತ್ತಿದ್ದು? ಯಾರೋ ಬಡವರಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡಲಿ, ಶ್ರೀಮಂತರಿಗೆ, ಎಲ್ರಿಗೂ ಮಧ್ಯಮ ವರ್ಗದವ್ರು ಎಲ್ರಿಗೂ ಭಾಗ್ಯ ಕೊಟ್ಟು ಈ ಸರ್ಕಾರ ಹಾಳು ಮಾಡಿ ಡಿ ಕೆ ಶಿವಕುಮಾರು ಭವಿಷ್ಯದಲ್ಲಿ ನುಡಿದವ್ರೆ. ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದನ್ನು ಪದೇ ಪದೇ ನಾನು ಹೇಳ್ತೇನೆ, ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕ್ಲೋಸ್. ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರ ಥರ ಇಲ್ಲಿವರೆಗೂ ನಾನು ಹಿಂದೂ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿಲ್ಲ. ನನ್ನ ರಾಜಕೀಯ ಇತಿಹಾಸದ 40 ವರ್ಷದಲ್ಲಿ ಇದನ್ನು ಹೇಳಿಕೆ ಕೊಡಬೇಕಾದ್ರೆ ಧೈರ್ಯ ಬೇಕು. ಇದು ರಾಜಕೀಯ ಹೇಳಿಕೆ ಅಂತ ಎಲ್ರಿಗೂ ಕಾಣಿಸ್ಬೋದು, ಆದರೆ ಡಿ ಕೆ ಶಿವಕುಮಾರ್ ಒಬ್ಬರು ಚಾಣಕ್ಯ ರಾಜಕಾರಣಿ. ಅವ್ರ ಹೇಳಿಕೆ ಹಿಂದೆ ಬಹಳ ಅರ್ಥ ಇದೆ. ಅಂದರೆ ಇದು ಎಲ್ಲವೂ ಸರಿ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಆದರೆ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದಿದೆ ಅಂತ ಅನಿಸುತ್ತೆ. ಆದರೆ ನಾನು ಇದನ್ನು ಧೈರ್ಯವಾಗಿ ಡಿ ಕೆ ಶಿವಕುಮಾರ್ ನಾನು ಹಿಂದುವಾಗಿ ಸಾಯ್ತೇನೆ, ಹುಟ್ಟಿದ್ದೇನೆ ಹಿಂದುವಾಗೇ ಸಾಯ್ತೀನಿ ಅಂತ ಹೇಳಿರುವಂಥ ಹೇಳಿಕೆ ರಾಜಕೀಯದ ಬಿರುಗಾಳಿಯನ್ನು ಕರ್ನಾಟಕದಲ್ಲಿ ಎಬ್ಬರಿಸಿದೆ. ಅದರಿಂದ ಬದಲಾವಣೆಯ ಗಾಳಿ ಭಾಳ ಜೋರಾಗಿ ಬೀಸ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಅವ್ರ ಹೇಳಿಕೆಯಲ್ಲೇ ಬದಲಾವಣೆ ಇದೆ ಅಂತ ಹೇಳಿ ಒಬ್ಬ ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಪ್ರಯಾಗ್ರಾಜದಲ್ಲಿ ಮುಳುಗಿದ್ರೆ ಏನು ಎಲ್ಲರೂ ಬಡತನ ನಿವಾರಣೆ ಆಗುತ್ತಂತ ಹೇಳಿಕೆ ಕೊಟ್ಟ ಮೇಲೆ AICC ಅಧ್ಯಕ್ಷರು ಇವರು ಹೋಗಿ ಪ್ರಯಾಗ್ರಾಜದಲ್ಲಿ ಮುಳುಗಿರೋದು, ಆಮೇಲೆ ಹಿಂದೂ ಅಂತ ಹೇಳಿಕೆ ಕೊಟ್ಟಿರೋದು ಧೈರ್ಯವಾಗಿ KPCC ಅಧ್ಯಕ್ಷರಾಗಿ, ಇದನ್ನು ನಿಜವಾಗಲೂ ಕೂಡ ನಾನು ಸ್ವಾಗತಿಸ್ತೇನೆ.
ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ ಮತ್ತು ರಾಜಕೀಯದ ಬದಲಾವಣೆಯ ಗಾಳಿಯನ್ನು ಬೀಸ್ತಾ ಇದ್ದಾರೆ. ಬದಲಾವಣೆ 100ಕ್ಕೆ 100 ಇದೆ ಅಂತ ಅನಿಸುತ್ತೆ. ಅವರ ಹೇಳಿಕೆಯನ್ನು ಮಾತ್ರ ಸ್ವಾಗತ ಮಾಡ್ತಿರೋ ಬಿಜೆಪಿಗೆ ಅವರನ್ನು ಸ್ವಾಗತಿಸ್ತೀವಿ. ನೋಡ್ರಿ, ಅವ್ರ ಹೇಳಿಕೆನ ಮನಸ್ಪೂರ್ವಕವಾಗಿ ನಾನು ಶ್ಲಾಘಿಸ್ತೇನೆ ಮತ್ತು ಸ್ವಾಗತ ಮಾಡ್ತೇನೆ. ಬಿಜೆಪಿಗೆ ಬರುವಂತ ಸಾಧ್ಯತೆ ಇದೆ. ಅವ್ರಿಗೆ ಬಿಟ್ಟಂಥ ವಿಷಯ ಅದು. ಬಂದ್ರೆ ಹೇಗೆ ಬಂದ್ರೆ ತಮ್ಮ ಅಭಿಪ್ರಾಯ? ನಾನು ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಇದು. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಇದ್ದವನು, ನಾನು ಅದನ್ನು ಹೇಳೋದಿಲ್ಲ. ಪಾರ್ಟಿ ನಿರ್ಧಾರ ಮಾಡಿದ್ರೆ ಕರ್ಕೊಂಡ್ರೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಬಿಜೆಪಿ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಅಲ್ಲ, ನಾನೇನು ಭವಿಷ್ಯ ಹೇಳಕ್ಕೆ ನಾನು ಇದೇನ್ರಿ? ನೀವು ರಾಜಕೀಯ ಬಿರುಗಾಳಿಯಿಂದ ನೋಡ್ರಿ, ಒಬ್ಬ ರಾಜಕೀಯದ ಒಬ್ಬ ಧುರೀಣ, ಕಾಂಗ್ರೆಸ್ಸಿನ ಧುರೀಣ KPCC ಅಧ್ಯಕ್ಷರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನೊಬ್ಬ ಹಿಂದೂ ಅಂತೇಳಿ AICC ಅಧ್ಯಕ್ಷರು ಹೇಳಿದ ಮೇಲೂ ಕೂಡ ಇವರು ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡಿ ಗಂಗಾ ಪವಿತ್ರ ಸ್ನಾನವನ್ನು ಮಾಡಿ ಅದಾದಮೇಲೆ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದರೆ DK ಶಿವಕುಮಾರ್ ಏನು ಸುಮ್ಮನೆ ಹೋಗಿ ಕೂತ್ಕೊಳ್ಳೋರಲ್ಲ. ಒಬ್ಬ ಚಾಣಕ್ಯ, ಕರ್ನಾಟಕ ಕಂಡಂಥ ಒಬ್ಬ ಚಾಣಕ್ಯ ರಾಜಕಾರಣಿ. ರೀತಿ ಇವರು ಕೂಡ ಆಗ್ಬಹುದು ಅಂತ ಅದು ಕಾದ್ ನೋಡಿ, ಈಗಲೇ ಹೇಳೋದಕ್ಕಂತ ಅಲ್ಲ, ಮುಂದೆ ದಿನಗಳಲ್ಲಿ ರಾಜಕೀಯ ಬಿರುಗಾಳಿ, ಇದು ಬರೀ ಗಾಳಿ ಅಲ್ಲ, ಬಿರುಗಾಳಿ, ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದು ಮುನ್ಸೂಚನೆ ಅಷ್ಟೇ, ಅಷ್ಟಂತ ಹೇಳ್ಬಲ್ಲೆ. ಅಲ್ಲ, ಬಿಜೆಪಿ ಅವರು ವರಿಷ್ಠರ ಸಂಪರ್ಕದಲ್ಲಿ ಇದ್ದಾರೆ ಅಂತ ಅದು ಗೊತ್ತಿಲ್ಲ ನನಗೆ, ಬಟ್ ಅವ್ರ ಹೇಳಿಕೆ ಮಾತ್ರ ನನಗೆ ಅದು ಗೊತ್ತಿಲ್ಲ. ಅಮಿತ್ ಶಾ ಅವ್ರ ಜೊತೆ ಹೋಗಿದ್ದಾರೋ, ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ರಾಜಕೀಯದ ಒಂದು ಬಿರುಗಾಳಿ ಇದೆ ಅಂತೇಳಿ ನನಗಂತೂ ಅನಿಸುತ್ತೆ. ಸರ್ಕಾರಕ್ಕೆ ಭವಿಷ್ಯ ಇಲ್ಲ, ಈ ಸರ್ಕಾರ ಸತ್ತೋಗಿದೆ ರೀ. ಜನಗಳ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ. 2 ವರ್ಷದಲ್ಲಿ 1 ರೂಪಾಯಿ ಅಭಿವೃದ್ಧಿ ಕೆಲಸ ಆಗಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಒಂದು ಇಡೀ ಮಣ್ಣು ಹಾಕೋಷ್ಟು ಕೆಲಸನೂ ಕೂಡ ಇಲ್ಲಿ ಆಗಿಲ್ಲ. ಇಡೀ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ದರಿದ್ರ ಸರ್ಕಾರ, ದಿವಾಳಿ ಸರ್ಕಾರ, ಮತ್ತು ಇದು ಬೇಗ ತೊಲಗಬೇಕು ಅನ್ನೋದು ಕರ್ನಾಟಕ ರಾಜ್ಯದ. ವಾಕಿಂಗ್ ಮಾಡೋದ್ರ ಮೇಲಲ್ಲ, ಯಾರ ಮೇಲೆ ಬಿಟ್ಟಿದ್ದಾರೆ 2 ವರ್ಷದಲ್ಲಿ ಇವರು? ಯಾರ ಮೇಲೆ ಬಿಟ್ಟಿದ್ದಾರೆ ಇವರು? ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ವಿಸ್ಕಿ ಬಾಟ್ಲಿಂದ ಹಿಡಿದು, ಕರೆಂಟ್ ಬಿಲ್ಲಿಂದ ಹಿಡಿದು, ಹಾಲಿನಿಂದ ಹಿಡಿದು, ಬಸ್ಸಿಂದ ಹಿಡಿದು ಯಾವುದ್ರ ಮೇಲೆ ಬಿಟ್ಟಿದೆ ಈ ಸರ್ಕಾರ? ಎಲ್ಲರನ್ನು ಬಲಿ ಹಾಕ್ಬಿಟ್ಟಿದೆ. ಆ ಜನಗಳ ದುಡ್ಡು ಹೊಡೆದು ಜನಕ್ಕೆ ಕೊಡೋವಂಥ ಯೋಜನೆ ಯಾರಿಗೆ ಬೇಕಿತ್ತಿದ್ದು? ಯಾರೋ ಬಡವರಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡಲಿ, ಶ್ರೀಮಂತರಿಗೆ, ಎಲ್ರಿಗೂ, ಮಧ್ಯಮ ವರ್ಗದವ್ರು ಎಲ್ರಿಗೂ ಭಾಗ್ಯ ಕೊಟ್ಟು ಈ ಸರ್ಕಾರ ಹಾಳು ಮಾಡಿ DK ಶಿವಕುಮಾರು ಭವಿಷ್ಯದಲ್ಲಿ ನುಡಿದವ್ರೆ. ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದನ್ನು ಪದೇ ಪದೇ ನಾನು ಹೇಳ್ತೇನೆ, ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕ್ಲೋಸ್. ಅಧ್ಯಕ್ಷರು DK ಶಿವಕುಮಾರ್ ಅವ್ರ ಥರ ಇಲ್ಲಿವರೆಗೂ ನಾನು ಹಿಂದೂ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿಲ್ಲ. ನನ್ನ ರಾಜಕೀಯ ಇತಿಹಾಸದ 40 ವರ್ಷದಲ್ಲಿ ಇದನ್ನು ಹೇಳಿಕೆ ಕೊಡಬೇಕಾದ್ರೆ ಧೈರ್ಯ ಬೇಕು. ಇದು ರಾಜಕೀಯ ಹೇಳಿಕೆ ಅಂತ ಎಲ್ರಿಗೂ ಕಾಣಿಸ್ಬೋದು, ಆದರೆ DK ಶಿವಕುಮಾರ್ ಒಬ್ಬರು ಚಾಣಕ್ಯ ರಾಜಕಾರಣಿ. ಅವ್ರ ಹೇಳಿಕೆ ಹಿಂದೆ ಬಹಳ ಅರ್ಥ ಇದೆ. ಅಂದರೆ ಇದು ಎಲ್ಲವೂ ಸರಿ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದಿದೆ ಅಂತ ಅನಿಸುತ್ತೆ. ಆದರೆ ನಾನು ಇದನ್ನು ಧೈರ್ಯವಾಗಿ DK ಶಿವಕುಮಾರ್, ನಾನು ಹಿಂದೂವಾಗಿ ಸಾಯ್ತೇನೆ, ಹುಟ್ಟಿದ್ದೇನೆ, ಹಿಂದೂವಾಗೇ ಸಾಯ್ತೀನಿ ಅಂತ ಹೇಳಿರುವಂಥ ಹೇಳಿಕೆ ರಾಜಕೀಯದ ಬಿರುಗಾಳಿಯನ್ನು ಕರ್ನಾಟಕದಲ್ಲಿ ಎಬ್ಬರಿಸಿದೆ. ಅದರಿಂದ ಬದಲಾವಣೆಯ ಗಾಳಿ ಭಾಳ ಜೋರಾಗಿ ಬೀಸ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಅವ್ರ ಹೇಳಿಕೆಯಲ್ಲೇ ಬದಲಾವಣೆ ಇದೆ ಅಂತ ಹೇಳಿ ಒಬ್ಬ ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಪ್ರಯಾಗ್ರಾಜಲ್ಲಿ ಮುಳುಗಿದ್ರೆ ಏನು ಎಲ್ಲರೂ ಬಡತನ ನಿವಾರಣೆ ಆಗುತ್ತಂತ ಹೇಳಿಕೆ ಕೊಟ್ಟ ಮೇಲೆ AICC ಅಧ್ಯಕ್ಷರು ಇವರು ಹೋಗಿ ಪ್ರಯಾಗ್ರಾಜದಲ್ಲಿ ಮುಳುಗಿರೋದು, ಆಮೇಲೆ ಹಿಂದೂ ಅಂತ ಹೇಳಿಕೆ ಕೊಟ್ಟಿರೋದು ಧೈರ್ಯವಾಗಿ KPCC ಅಧ್ಯಕ್ಷರಾಗಿ, ಇದನ್ನು ನಿಜವಾಗಲೂ ಕೂಡ ನಾನು ಸ್ವಾಗತಿಸ್ತೇನೆ. DK ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ ಮತ್ತು ರಾಜಕೀಯದ ಬದಲಾವಣೆಯ ಗಾಳಿಯನ್ನು ಬೀಸ್ತಾ ಇದ್ದಾರೆ. ಬದಲಾವಣೆ 100ಕ್ಕೆ 100 ಇದೆ ಅಂತ ಅನಿಸುತ್ತೆ. ಅವರ ಹೇಳಿಕೆಯನ್ನು ಮಾತ್ರ ಸ್ವಾಗತ ಮಾಡ್ತಿರೋ ಬಿಜೆಪಿಗೆ ಅವರನ್ನು ಸ್ವಾಗತಿಸ್ತೀವಿ. ನೋಡ್ರಿ, ಅವ್ರ ಹೇಳಿಕೆನ ಮನಸ್ಪೂರ್ವಕವಾಗಿ ನಾನು ಶ್ಲಾಘಿಸ್ತೇನೆ ಮತ್ತು ಸ್ವಾಗತ ಮಾಡ್ತೇನೆ. ಬಿಜೆಪಿಗೆ ಬರುವಂತ ಸಾಧ್ಯತೆ ಇದೆ. ಅವ್ರಿಗೆ ಬಿಟ್ಟಂಥ ವಿಷಯ ಅದು. ಬಂದ್ರೆ ಹೇಗೆ ಬಂದ್ರೆ ತಮ್ಮ ಅಭಿಪ್ರಾಯ? ನಾನು ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಇದು. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಇದ್ದವನು, ನಾನು ಅದನ್ನು ಹೇಳೋದಿಲ್ಲ. ಪಾರ್ಟಿ ನಿರ್ಧಾರ ಮಾಡಿದ್ರೆ ಕರ್ಕೊಂಡ್ರೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಬಿಜೆಪಿ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಅಲ್ಲ, ನಾನೇನು ಭವಿಷ್ಯ ಹೇಳಕ್ಕೆ ನಾನು ಇದೇನ್ರಿ? ನೀವು ರಾಜಕೀಯ ಬಿರುಗಾಳಿಯಿಂದ ನೋಡ್ರಿ, ಒಬ್ಬ ರಾಜಕೀಯದ ಒಬ್ಬ ಧುರೀಣ, ಕಾಂಗ್ರೆಸ್ಸಿನ ಧುರೀಣ KPCC ಅಧ್ಯಕ್ಷರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನೊಬ್ಬ ಹಿಂದೂ ಅಂತೇಳಿ AICC ಅಧ್ಯಕ್ಷರು ಹೇಳಿದ ಮೇಲೂ ಕೂಡ ಇವರು ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡಿ ಗಂಗಾ ಪವಿತ್ರ ಸ್ನಾನವನ್ನು ಮಾಡಿ ಅದಾದಮೇಲೆ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದರೆ DK ಶಿವಕುಮಾರ್ ಏನು ಸುಮ್ಮನೆ ಹೋಗಿ ಕೂತ್ಕೊಳ್ಳೋರಲ್ಲ.
ಒಬ್ಬ ಚಾಣಕ್ಯ, ಕರ್ನಾಟಕ ಕಂಡಂತ ಒಬ್ಬ ಚಾಣಕ್ಯ ರಾಜಕಾರಣಿ. ಇದೇ ರೀತಿ ಇವರು ಕೂಡ ಆಗ್ಬಹುದು ಅಂತ. ಅದು ಕಾದ್ ನೋಡಿ, ಈಗಲೇ ಹೇಳೋದಕ್ಕಂತ ಅಲ್ಲ, ಮುಂದೆ ದಿನಗಳಲ್ಲಿ ರಾಜಕೀಯ ಬಿರುಗಾಳಿ, ಇದು ಬರೀ ಗಾಳಿ ಅಲ್ಲ, ಬಿರುಗಾಳಿ, ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದು ಮುನ್ಸೂಚನೆ ಅಷ್ಟೇ, ಅಷ್ಟಂತ ಹೇಳ್ಬಲ್ಲೆ. ಅಲ್ಲ, ಬಿಜೆಪಿ ಅವರು ವರಿಷ್ಠರ ಸಂಪರ್ಕದಲ್ಲಿ ಇದ್ದಾರಾ ಅಂತ ಅದು ಗೊತ್ತಿಲ್ಲ ನನಗೆ, ಬಟ್ ಅವ್ರ ಹೇಳಿಕೆ ಮಾತ್ರ ನನಗೆ ಅದು ಗೊತ್ತಿಲ್ಲ. ಅಮಿತ್ ಶಾ ಅವ್ರ ಜೊತೆ ಹೋಗಿದ್ದಾರೋ, ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ರಾಜಕೀಯದ ಒಂದು ಬಿರುಗಾಳಿ ಇದೆ ಅಂತೇಳಿ ನನಗಂತೂ ಅನಿಸುತ್ತೆ. ಸರ್ಕಾರಕ್ಕೆ ಭವಿಷ್ಯ ಇಲ್ಲ, ಈ ಸರ್ಕಾರಕ್ಕೆ ಈ ಸರ್ಕಾರ ಸತ್ತೋಗಿದೆ ರೀ, ಜನಗಳ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ. 2 ವರ್ಷದಲ್ಲಿ 1 ರೂಪಾಯಿ ಅಭಿವೃದ್ಧಿ ಕೆಲಸ ಆಗಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಒಂದು ಇಡೀ ಮಣ್ಣು ಹಾಕೋಷ್ಟು ಕೆಲಸನೂ ಕೂಡ ಇಲ್ಲಿ ಆಗಿಲ್ಲ. ಇಡೀ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ದರಿದ್ರ ಸರ್ಕಾರ, ದಿವಾಳಿ ಸರ್ಕಾರ, ಮತ್ತು ಇದು ಬೇಗ ತೊಲಗಬೇಕು ಅನ್ನೋದು ಕರ್ನಾಟಕ ರಾಜ್ಯದ. ವಾಕಿಂಗ್ ಮಾಡೋರ ಮೇಲೂ ಶುಲ್ಕ ಆಗ್ತಾ ಇದೆ. ವಾಕಿಂಗ್ ಮಾಡೋದ್ರ ಮೇಲಲ್ಲ, ಯಾರ ಮೇಲೆ ಬಿಟ್ಟಿದ್ದಾರೆ 2 ವರ್ಷದಲ್ಲಿ ಇವರು? ಯಾರ ಮೇಲೆ ಬಿಟ್ಟಿದ್ದಾರೆ ಇವರು? ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ವಿಸ್ಕಿ ಬಾಟ್ಲಿಂದ ಹಿಡಿದು, ಕರೆಂಟ್ ಬಿಲ್ಲಿಂದ ಹಿಡಿದು, ಹಾಲಿನಿಂದ ಹಿಡಿದು, ಬಸ್ಸಿಂದ ಹಿಡಿದು ಯಾವುದ್ರ ಮೇಲೆ ಬಿಟ್ಟಿದೆ ಈ ಸರ್ಕಾರ? ಎಲ್ಲರನ್ನು ಬಲಿ ಹಾಕ್ಬಿಟ್ಟಿದೆ. ಆ ಜನಗಳ ದುಡ್ಡು ಹೊಡೆದು ಜನಕ್ಕೆ ಕೊಡೋವಂಥ ಯೋಜನೆ ಯಾರಿಗೆ ಬೇಕಿತ್ತಿದ್ದು? ಯಾರೋ ಬಡವರಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡಲಿ, ಶ್ರೀಮಂತರಿಗೆ, ಎಲ್ರಿಗೂ, ಮಧ್ಯಮ ವರ್ಗದವ್ರು ಎಲ್ರಿಗೂ ಭಾಗ್ಯ ಕೊಟ್ಟು ಈ ಸರ್ಕಾರ ಹಾಳು ಮಾಡಿ DK ಶಿವಕುಮಾರ್ ಭವಿಷ್ಯದಲ್ಲಿ ನುಡಿದವ್ರೆ. ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದನ್ನು ಪದೇ ಪದೇ ನಾನು ಹೇಳ್ತೇನೆ, ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕ್ಲೋಸ್.